ಸ್ನೇಹಿತರೆ, ಒಬ್ಬ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಅನೇಕ ಹಂತಗಳಲ್ಲಿ ಅನೇಕ ಥರವಾದಂಥ ಭಯ ಅನ್ನೋದು ಇದ್ದೇ ಇರುತ್ತೆ. ಉದಾಹರಣೆಗೆ ಸ್ಟೂಡೆಂಟ್ ಆಗಿದ್ದಾಗ ನಾನು ಚೆನ್ನಾಗಿ ಓದ್ತೀನೋ ಇಲ್ವೋ, ನಾನು ಓದಿದ ಕ್ವೆಶ್ಚನ್ಸ್ ಬರುತ್ತೋ ಇಲ್ವೋ, ನಾನು ಪಾಸ್ ಆಗ್ತೀನೋ ಇಲ್ವೋ ಅನ್ನೋವಂಥ ಭಯ ಇರುತ್ತೆ. ಅದಾದಮೇಲೆ ಕೆಲವ್ರಿಗೆ ನನಗೆ ಒಳ್ಳೆ ಕೆಲಸ ಸಿಗುತ್ತೋ ಇಲ್ವೋ, ಈ ಥರ ಕೆಲವ್ರಿಗೆ ಭಯ ಇರುತ್ತೆ. ಅದೇ ಸ್ವಲ್ಪ ವಯಸ್ಸಾದವ್ರಿಗೆ ನಾನು ತುಂಬ ವರ್ಷ ಬದುಕ್ತೀನೋ ಇಲ್ವೋ, ನನ್ನ ಮಕ್ಕಳ ಮದುವೆ ನೋಡ್ತೀನೋ ಇಲ್ವೋ, ಈ ರೀತಿಯಾದಂಥ ಕೆಲವ್ರಿಗೆ ಭಯ ಇದ್ದೇ ಇರುತ್ತೆ. ಆದ್ದರಿಂದ ಇವತ್ತು ಈ ಭಯದ ಮೇಲೆ ಕೆಲವು ವಿಚಾರವನ್ನು ಮಾಡೋಣ. ಒಂದು ನಾಗರ ಹಾವು ಒಂದು ಇಲಿ ಮುಂದೆ ಹೆಡೆ ಎತ್ತಿ ನಿಂತ್ಕೊಂತು ಅಂದರೆ ಆ ಇಲಿ ಆ ಹಾವನ್ನು ನೋಡೇ ಅರ್ಧ ಭಯ ಪಟ್ಕೊಂಡು ಓಡದೆ ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಸಿಂಹದ ಗರ್ಜನೆ ಕೇಳಿ ಜಿಂಕೆಗಳು ಓಡೋಗ್ತವೆ. ಆ ಓಡೋತಾ ಇರೋವಂಥ ಸಂದರ್ಭದಲ್ಲಿ ಅವಕ್ಕೆ ಭಯ ಆಗಿಬಿಡುತ್ತೆ. ಭಯ ಆದಮೇಲೆ ಅವಕ್ಕೆ ಎಲ್ಲಿ ಓಡಬೇಕು, ಆ ಸಿಂಹಕ್ಕಿಂತ ಅವುಗಳು ಸ್ಪೀಡಾಗಿ ಓಡಿ ತಪ್ಪಿಸ್ಕೊಳ್ಳೋವಂಥ ಅದಕ್ಕೆ ಶಕ್ತಿ ಇದ್ರೂ ಅವುಗಳಿಗೆ ಆ ಭಯದಿಂದ ಅದು ಎಲ್ಲಿ ಓಡಬೇಕು ಅಂತ ಗೊತ್ತಿಲ್ಲದೇ ಆ ಸಿಂಹದ ಹತ್ರನೇ ಓಡ್ತಾ ಇರುತ್ತೆ. ಆದ್ದರಿಂದ ಸಿಂಹ ಆ ಜಿಂಕೆಯನ್ನು ಬೇಟೆ ಆಡಿಬಿಡುತ್ತೆ. ಈ ಭಯ ಅನ್ನೋವಂಥ ಒಂದು ಗುಣ ಒಂದು ಜೀವಿ ತಾನು ಬದುಕೋದಕ್ಕೆ ಏನೇನು ಬೇಕೋ ಎಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಈ ಗುಣ ಸಹಾಯ ಮಾಡುತ್ತೆ. ಅದಾದ ನಂತರ ಮುಂದಕ್ಕೆ ಏನು ಮಾಡಬೇಕು, ಹೇಗೆ ಮಾಡಿದ್ರೆ ನಾನು ತಪ್ಪಿಸ್ಕೊಬೋದು, ಈ ರೀತಿ ಮುಂದಾಲೋಚನೆ ಮಾಡೋದಕ್ಕೂ ಇದು ಸಹಾಯ ಮಾಡುತ್ತೆ. ಮಿತಿ ಮೀರಿದ ಭಯದಿಂದ ಮೈಂಡು ಓಡಲ್ಲ, ಬ್ಲಾಕ್ ಆಗಿಬಿಡುತ್ತೆ. ಕೆಲವು ಸರಿ ಭಯ ಇದ್ದಾಗ ಈ ಮೈಂಡು ಅಪಾಯಕರವಾಗಿರೋವಂಥ ಚಿತ್ರಗಳನ್ನ ಕಲ್ಪಿಸ್ಕೊಂಡ್ಬಿಡುತ್ತೆ. ಅದು ಇಲ್ಲ ಅಂದ್ರೂ ಇದೆ ಅಂತ ಭಾವಿಸೋದಕ್ಕೆ, ಅದು ನಂಬೋದಕ್ಕೇ ಸ್ಟಾರ್ಟ್ ಮಾಡಿಬಿಡುತ್ತೆ. ಒಂದು ಸರಿ ಒಬ್ಬ ರೈತ ಬೆಳಿಗ್ಗೆನೇ ಎದ್ದು ಹೊಲಕ್ಕೆ ಹೋಗಬೇಕು. ಹೊಲಕ್ಕೆ ಹೋಗಿ ಕೆಲಸ ಮಾಡೋದಕ್ಕೆ ಅದೇನೋ ಉಪಕರಣಗಳೆಲ್ಲ ಬೇಕಲ್ಲ, ಐಟಮ್ಸು. ಸರಿ ಅಂದ್ಬಿಟ್ಟು ಸ್ಟೋರ್ ರೂಮ್ಗೆ ಹೋಗ್ಬಿಟ್ಟು ಅಲ್ಲೊಂದಷ್ಟು ಚೀಲಗಳೆಲ್ಲ ಇತ್ತು. ಆ ಚೀಲದಲ್ಲಿ ಯಾವುದೋ ಒಂದು ಚೀಲದಲ್ಲಿ ಅವ್ನಿಗೇನೋ ಒಂದು ಬೇಕಾಗಿರೋ ಐಟಮ್ನ ಎತ್ಕೊಂಡು ಹಿಂಗೆ ಎತ್ತಬೇಕಾಗಿರೋ ಟೈಮಲ್ಲಿ ಕಾಲಿಗೆ ಏನೋ ಒಂದು ಮುಳ್ಳು ಚುಚ್ಚಿದಂಗೆ ಆಯಿತು. ಸರಿ, ಅದನ್ನೇನು ಗಮನಿಸಲಿಲ್ಲ. ಅದಾದಮೇಲೆ ಐಟಮ್ ತೊಗೊಂಡ. ಆಮೇಲೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅವನು ಕೆಲಸ ಮಾಡ್ದ ಹೊಲದಲ್ಲಿ ಕೆಲಸ ಮಾಡಿಬಿಟ್ಟು ತಿರ್ಗಾ ಬಂದ. ಆ ಸ್ಟೋರ್ ರೂಮ್ ಒಳಗಡೆ ತಿರ್ಗಾ ಅದೇನು ತೊಗೊಂಡಿದ್ನೋ ಐಟಮು ಅದಿಡೋ ಟೈಮಲ್ಲಿ ಆ ಚೀಲನ ಹಿಂಗೆ ಸವರಿಸ್ದ. ಚೀಲ ಹಿಂಗೆ ಎತ್ತಿದ ತಕ್ಷಣ ಅಲ್ಲಿ ಯಾವುದೋ ಒಂದು ನಾಗರ ಹಾವು ಬುಸ್ ಅಂತ ಲೈಟಾಗಿ ಹಂಗೆ ಹೆಡೆ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತು. ಇದನ್ನು ಗಮನಿಸಿದಂಥ ರೈತ, ಬೆಳಿಗ್ಗೆ ನನಗೆ ಏನೋ ಒಂದು ಮುಳ್ಳು ಚುಚ್ಚಿದಂಗೆ ಆಯ್ತಲ್ಲ, ಮೋಸ್ಟ್ಲಿ ಹಾವೇ ಕಚ್ಚಿರಬೇಕು ಅನ್ನೋ ಒಂದು ಭಯದಿಂದನೇ ಅವನು ಆ ಸ್ಪಾಟಲ್ಲೇ ಅವನು ಸತ್ತೋದ. ಇದಕ್ಕೆ ಕಾರಣ ಹಾವು ಕಚ್ಚಿದ್ದಲ್ಲ, ಅವನಿಗೆ ಬೆಳಿಗ್ಗೆ ನಿಜವಾಗಿ ಮುಳ್ಳು ಚುಚ್ಚಿದ್ದು, ಹಾವು ಕಚ್ಚಿರಲಿಲ್ಲ. ಅವನ ಭಯದಿಂದನೇ ಸತ್ತೋದ. ಒಂದು ಸರಿ ಯಮಧರ್ಮ ರಾಜ ಒಂದಷ್ಟು ಲಿಸ್ಟ್ ಕೊಟ್ಬಿಟ್ಟು, ನೋಡಪ್ಪ, ಈ 400 ಜನ ಇವರೆಲ್ಲ ಭಾರಿ ಪುಣ್ಯವಂತರು, ಇವರಿಲ್ಲ ಅಂದರೆ ನಮ್ಮ ಆಸ್ಥಾನಕ್ಕೆ ಕಳೆನೇ ಇರೋದಿಲ್ಲ ಅಂದ್ಬಿಟ್ಟು ಇವ್ರನ್ನ ನಮ್ಮ ಆಸ್ಥಾನಕ್ಕೆ ಕರ್ಕೊಂಬ ಭೂಲೋಕದಿಂದ ಅಂತ ಹೇಳ್ಬಿಟ್ಟು ಅವ್ರ ದೂತರಿಗೆ ಕಳಿಸ್ತಾರೆ. ಕಳಿಸಾದ್ಮೇಲೆ ಅವರು ಹೋಗ್ತಾರೆ ಭೂಲೋಕದಲ್ಲಿ. ಆ 400 ಜನನ ತಗೊಂಡು ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ತಮ್ಮ ಆಸ್ಥಾನದಲ್ಲಿ ನೋಡಿದ್ರೆ ಯಮಧರ್ಮರಾಜ ಕೂತಿರ್ತಾರೆ. ನೋಡಿದ್ರೆ 400 ಜನ ಬದಲು 800 ಜನ ಇರ್ತಾರೆ. ಅದಕ್ಕೆ ಯಮಧರ್ಮರಾಜ ಆ ದೂತರನ್ನ ಕೇಳ್ತಾರೆ, ನಾನು ಕೊಟ್ಟಿದ್ದು 400 ಜನ, ನೀನೇನಕ್ಕೆ 800 ಜನನ ಕರ್ಕೊಂಬಂದಿದ್ಯಾ ಅಂದ್ಬಿಟ್ಟು ಬೈತಾರೆ. ಬೈದಾಗ ಅವರು ಹೇಳ್ತಾರೆ, ರಾಜರೇ, ನೀವು ಕೊಟ್ಟಿದ್ದ ಜನನೇ ನಾನು ಕರ್ಕೊಂಬರಕ್ಕೆ ಹೋಗಿದ್ದಿದ್ದು. ಅರ್ಧ ಈ ಭಯದಿಂದನೇ ಇನ್ನೊಂದು 400 ಜನ ಅವ್ರು ಸತ್ತೋದ್ರು, ಆದ್ದರಿಂದ ಅವರು ನಮ್ಮ ಜೊತೆ ಬಂದುಬಿಟ್ರು ಅಂತ ಹೇಳ್ತಾರೆ. ದೇವಪ್ಪ ಯಂಗ್ ವರ್ಕರು. ದೇವಪ್ಪನಿಗೆ ಕೆಲವೇ ಗಂಟೆಯಲ್ಲಿ ನಾಜೂಕಾಗಿ ಕೆಲಸ ಮಾಡೋ ಅಷ್ಟು ಕೆಪಾಸಿಟಿ ಇದೆ. ಒಂದಿನ ಏನಾಗುತ್ತೆ, ದೇವಪ್ಪ ಕೆಲಸ ಮಾಡಿಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅವ್ರ ರಿಲೇಟಿವ್ಸು ಯಾರೋ ಹೇಳ್ಬಿಡ್ತಾರೆ, ಏನಂದರೆ, ನೋಡು, ಈ ಕ್ಷಯ ರೋಗದಿಂದ ನಿಮ್ಮಪ್ಪ ನಿಮ್ಮ ವಂಶದವರೆಲ್ಲ ಸತ್ತೋದ್ರು, ಆದ್ದರಿಂದ ನೀನು ಸಾಯೋಂಥ ಚಾನ್ಸಸ್ ಇದೆ, ನೋಡ್ಕೊ, ಹುಷಾರಾಗಿರು ಅಂತ ಅವನಿಗೆ ಒಂದು ಮಾತಲ್ಲಿ ಹೇಳ್ಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ದೇವಪ್ಪನಿಗೆ ಚಿಂತೆ ತಲೆಗತ್ಬಿಡುತ್ತೆ. ಅವನು ತುಂಬ ಡೀಪಾಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದ ನಂತರ ಯಾವಾಗ ಕೆಮ್ಮೆಲ್ಲ ಬರುತ್ತೋ ಅವಾಗೆಲ್ಲ ನನಗೆ ಯಾಕೋ ಕ್ಷಯರೋಗ ಬಂದ್ಬಿಟ್ಟಿದ್ಯೇನೋ ಅನ್ನೋ ಥರ ಅವನು ಭಾವಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿನ ಏನಾಗುತ್ತೆ, ಸ್ವಲ್ಪ ಕೆಮ್ಮು ಜಾಸ್ತಿ ಆಗುತ್ತೆ. ಕೆಮ್ಮು ಆದಾಗ ಅವನಿಗೆ ಇನ್ನೂ ಭಯ ಜಾಸ್ತಿ ಆಗೋಗುತ್ತೆ. ನನಗೆ ಕ್ಷಯರೋಗ ಬಂದೇ ಬಿಡ್ತೇನೋ ಅನ್ನೋ ಅಂತ ಭಯ ಬಂದ್ಬಿಡುತ್ತೆ. ಅವನು ಎಲ್ಲೋ ಒಂದು ಕಡೆ ನೋಡ್ತಾನೆ, ಈ ಕ್ಷಯರೋಗದ ಗುಣಲಕ್ಷಣಗಳು, ಇಂತಿಂಥ ಟೈಮಲ್ಲಿ ಹಿಂಗೆ ಕೆಮ್ಮು ಬರುತ್ತೆ, ಇಷ್ಟು ದಿನ ಕೆಮ್ಮಿರುತ್ತೆ, ಈ ಕೆಮ್ಮು ಬಂದಾಗ ಇಂತಿಂಥ ನೋವಾಗುತ್ತೆ ಅಂತ ಏನೇನೋ ಗುಣಲಕ್ಷಣಗಳನ್ನ ಓದ್ಬಿಟ್ಟಿರ್ತಾನೆ. ಓದ್ಬಿಟ್ಟು ಇದೆಲ್ಲ ನನಗೆ ಮ್ಯಾಚ್ ಆಗ್ತಾ ಇದೆಯಲ್ಲ, ನನಗೆ ಪಕ್ಕ ಬಂದೇ ಬಿಟ್ಟಿದೆ, ನನಗೆ ಕ್ಷಯರೋಗ ಬಂದುಬಿಟ್ಟಿದೆ ಅಂತ ಅವನು ಕನ್ಫರ್ಮೇ ಮಾಡ್ಕೊಂಬಿಡ್ತಾನೆ. ಕನ್ಫರ್ಮ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಸುಮ್ಮನೆ ಇರೋದಿಲ್ಲ. ಕೆಮ್ಮು ಬಂದಾಗೆಲ್ಲ ಇದನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ಸುಮ್ಮನೆ ಇದ್ರೂ ನನಗೆ ಕ್ಷಯರೋಗ ಬಂದ್ಬಿಟ್ಟಿದೆ, ನಾನು ಬೇಗ ಟಿಕೆಟ್ ತೊಗೊಂಡ್ಬಿಡ್ತೀನಿ ಅಂತಲೇ ಅವನಿಗೆ ಭಯ ಬರ್ತಾ ಇರುತ್ತೆ. ಸರಿ ಅಂದ್ಬಿಟ್ಟು ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತಾನೆ. ಹಾಸ್ಪಿಟ್ಲಿಗೆ ಹೋಗಿ ಚೆಸ್ಟ್ ಎಕ್ಸ್ರೇನೂ ತೆಗಿತಾರೆ.
ಚೆಸ್ಟ್ ಎಕ್ಸ್ರೇ ತೆಗೆದ್ರೆ ಅಲ್ಲಿ ನಾರ್ಮಲ್ ಆಗಿರುತ್ತೆ, ಯಾವುದೇ ರೀತಿಯಾದಂಥ ತೊಂದರೆ ಇರಲ್ಲ. ಇದನ್ನ ಹೇಳಿದ್ರು ಅವ್ನು ನಂಬ್ತಾನೆ ಇಲ್ಲ. ಅದಾದಮೇಲೆ ಒಂದು ದಿನ ಏನಾಗುತ್ತೆ, ಡಾಕ್ಟರ್ಸು ಅವನ್ನ ನೀಟಾಗಿ ಕೂತ್ಕೊಂಡು ಆ ಎಕ್ಸ್ರೇ ಸಮೇತ ಅವನ್ನ ಕೂರಿಸ್ಕೊಂಡು, ನೋಡು ನಿನಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ನಿನ್ನ ಚೆಸ್ಟ್ ಚೆನ್ನಾಗೇ ಇದೆ ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಅವನಿಗೆ ಹೌದು ನನಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಅದು ಸುಮ್ಮನೆ ಅವಾಗವಾಗ ಯಾವಾಗಲೂ ಒಂದು ಅಪರೂಪಕ್ಕೆ ಬರುತ್ತೆ, ನೀನು ಇದನ್ನೇ ನೆನೆಸ್ಕೊಂಡೆ ನೀನು ಇಲ್ಲದೇ ಇರೋ ರೋಗನ ನೀನು ಬರ್ಸ್ಕೊತಾ ಇದೆಯಾ ಅಂತ ಡಾಕ್ಟ್ರ್ ಹೇಳಿರ್ತಾರಲ್ಲ. ಇದನ್ನು ತಿಳ್ಕೊಂಡಾದ್ಮೇಲೆ ಅವನಿಗೆ ಒಂದು ನಂಬಿಕೆ ಅಂತ ಬರುತ್ತೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಅವನಿಗೆ ಈ ಕೆಮ್ಮು ಬಂದಾಗ್ಲೂ ಅವನಿಗೆ ಯಾವುದೇ ರೀತಿಯಾದಂಥ ಅವ್ನಿಗೆ ಭಯನೂ ಇರೋದಿಲ್ಲ. ಇನ್ನು ಸ್ವಲ್ಪ ದಿನ ಆದಮೇಲೆ ಅವನು ಕೆಮ್ಮು ಬರೋದು ನಿಂತೋಗುತ್ತೆ, ಅವನಲ್ಲಿರೋವಂಥ ಆ ಭಯದ ಭಾವನೆಯೂ ಹೊರಟೋಗುತ್ತೆ. ಸ್ನೇಹಿತರೆ, ಈ ಭಯ ಕಾರ್ಯರೂಪಕ್ಕೆ ಬರೋದಕ್ಕೆ ಕಾರಣ ನಾವು ಕಲ್ಪಿಸ್ಕೊಂಡಂತಹ ಕಲ್ಪನೆ. ನಾವು ಎಷ್ಟು ಸ್ಟ್ರಾಂಗ್ ಆಗಿ ಆ ಕಲ್ಪನೆಯನ್ನು ನಂಬುತ್ತೀವೋ ಅಷ್ಟು ಎಫೆಕ್ಟಿವ್ ಆಗಿ ನಮಗೆ ನಮ್ಮ ಬಾಡಿನೋ ಅಥವಾ ನಮ್ಮ ಮನಸ್ಸು ರಿಯಾಕ್ಷನ್ ಅನ್ನೋದನ್ನು ನೀಡುತ್ತೆ. ಈ ಭಯದ ಭಾವನೆಯನ್ನು ನಾವು ಪ್ರತಿ ಬಾರಿನೂ ಕಲ್ಪಿಸ್ಕೊಂಡಾಗೆಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅನೇಕ ರೀತಿಯಾದಂತಹ ಪ್ರಿಂಟ್ ಅನ್ನೋದು ಹೊಡಿತಾನೇ ಇರುತ್ತೆ. ಒಂದು ಸರಿ ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ಆ ಇನ್ಸ್ಟ್ರಕ್ಷನ್ಸು ರಿಸೀವ್ ಆಗೋಯ್ತು ಅಂದರೆ ಅಟ್ ಎನಿ ಕಾಸ್ಟು ನಿಮಗೆ ಆ ಸರೌಂಡಿಂಗ್ಸ್ಗೆ ನೀವು ಹೋದಾಗೆಲ್ಲ ನಿಮಗೆ ಅದು ತನ್ನದೇ ಆದಂತಹ ರಿಸಲ್ಟನ್ನು ಅದು ತೋರಿಸ್ತಾನೆ ಇರುತ್ತೆ. ಆದ್ದರಿಂದನೇ ಕೆಲವು ಸರಿ ನಮಗೆ ಭಯ ಆಗಿಲ್ಲ ಅಂತ ನಾವು ಅಂದ್ಕೊತಾ ಇದ್ರೂ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರುತ್ತೆ, ನಮ್ಮ ಬಾಡಿ ಒಂಥರ ನಡುಗ್ತಾ ಇರುತ್ತೆ. ಕಾರಣ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕ್ರಿಯೇಟ್ ಆಗೋಗಿರುತ್ತೆ ಆಲ್ರೆಡಿ. ಇಂತಿಂಥ ಸಿಚುವೇಶನ್ಸ್ಗೆ ಹಿಂಗೆ ನಾವು ರಿಯಾಕ್ಟ್ ಮಾಡ್ತೀವಿ ಅಂತ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಫೀಡ್ ಅನ್ನೋದು ಇರುತ್ತೆ. ಅದರಲ್ಲಿ ನಾವು ಅನೇಕ ರೀತಿಯಾದಂಥ ಕಲ್ಪನೆಗಳನ್ನ ನಾವು ಕಲ್ಪಿಸ್ಕೊಂಡಿರ್ತೀವ, ಆದ್ರಿಂದನೂ ಅದಕ್ಕೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಯಾವುದೋ ಒಂದು ನೆಗೆಟಿವ್ ಥಿಂಕಿಂಗ್ ಅನ್ನೋದು ಪ್ರತಿ ಬಾರಿ ಬರ್ತಾನೆ ಇರುತ್ತೆ ಅಂತ ಇಟ್ಕೊಳ್ಳಿ. ನಾವು ಮಾಡಬಾರ್ದು ಅಂತ ಅನ್ಕೊತಾನೆ ಇರ್ತೀವಿ, ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತಾನೆ ಇರ್ತೀವಿ. ಆದ್ದರಿಂದ ಆ ನೆಗೆಟಿವ್ ಥಿಂಕಿಂಗ್ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋಂಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರಿಂಟ್ ಆಗ್ತಾನೆ ಇರುತ್ತೆ. ಆದ್ದರಿಂದನೇ ಅದು 1ಕ್ಕೆ 10 ಸರಿ ಅದೇ ಥಾಟ್ಸು ನಮಗೆ ಬರ್ತಾನೆ ಇರುತ್ತೆ. ಈ ನೆಗೆಟಿವ್ ಥಾಟ್ಸ್ ಬಂದಾಗ ನಾವು ಅದಕ್ಕೆ ಪಾಸಿಟಿವ್ ಆಗಿರೋವಂಥ ಥಾಟ್ಸನ್ನ ನಾವು ಜನ್ರೇಟ್ ಮಾಡಬೇಕಾಗತ್ತೆ. ಅದಾದ ನಂತರ ಈ ನೆಗೆಟಿವ್ ಥಾಟ್ಸು ಹೋಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಉದಾಹರಣೆಗೆ ಇನ್ನೊಂದು ಸಿಂಪಲ್ ಲಾಜಿಕ್ ಕೊಡ್ತೀನಿ ನೋಡಿ. ಇವಾಗ ಒಂದು ಇಂಕ್ ಬಾಟಲ್ ಇದೆ ಅಂತ ಇಟ್ಕೊಳ್ಳಿ. ಇಂಕ್ ಬಾಟಲ್ ಇದ್ದಾಗ ನೀವು ಫಸ್ಟ್ ನೀರು ಒಯ್ತೀರಾ, ನೀರು ಇವಾಗ ಪಾಸಿಟಿವ್ ಸರಿನಾ. ಇಂಕ್ ಬಾಟ್ಲಲ್ಲಿ ಇಂಕ್ ಇರೋದು ಅದು ನೆಗೆಟಿವ್ ಅಂತ ಇಟ್ಕೊಳ್ಳಿ. ಈಗ ನೀವೊಂದು ನೀರನ್ನ ಆ ಇಂಕ್ ಬಾಟ್ಲಲ್ಲಿ ಒಯ್ದಾಗ ಫಸ್ಟ್ ಏನು ಬರುತ್ತೆ ಹೇಳಿ, ಆ ಇಂಕ್ ಬ್ಲೂ ಕಲರ್ ಇಂಕ್ ಆಚೆ ಬರುತ್ತೆ. ಎಲ್ಲಿವರೆಗೂ ನೀವು ಪಾಸಿಟಿವ್ ಥಾಟ್ಸ್ನ ಅಲ್ಲಿ ಪೋರ್ ಮಾಡ್ತಾ ಇರ್ತೀರೋ, ಒಯ್ತಾನೆ ಇರ್ತೀರೋ, ಅಲ್ಲಿವರೆಗೂ ಅದು ಬರ್ತಾನೆ ಇರುತ್ತೆ. ಒಂದು ಘಟ್ಟಕ್ಕೆ ಏನಾಗುತ್ತೆ, ಆ ಇಂಕ್ ಬಾಟ್ಲಲ್ಲಿರೋ ಅಂಥ ಬ್ಲೂ ಕಲರ್ ಎಲ್ಲ ಖಾಲಿ ಆಗಿ ಕೊನೆಗೆ ಆ ಇಂಕ್ ಬಾಟ್ಲು ಟ್ರಾನ್ಸ್ಪರೆಂಟ್ ಆಗಿರೋ ಅಂಥ ನೀರಿಂದ ಫಿಲ್ ಆಗುತ್ತೆ. ಅದೇ ರೀತಿಯಾಗಿ ನಾವು ಪಾಸಿಟಿವ್ ಆಗಿರೋವಂಥ ಥಾಟ್ಸ್ನೇ ಎನ್ಕರೇಜ್ ಮಾಡ್ತಾ ನಮ್ಮ ಜೀವನದಲ್ಲಿ, ನಮ್ಮ ಥಿಂಕಿಂಗಲ್ಲಿ ಎಲ್ಲ ಕಡೆನೂ ಪಾಸಿಟಿವ್ ಆಗೇ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಪಾಸಿಟಿವ್ನೇ ನೋಡ್ತೀವಿ, ಪಾಸಿಟಿವ್ ರಿಸಲ್ಟ್ಸ್ನೇ ಅನುಭವಿಸ್ತೀವಿ. ಅದಾದಮೇಲೆ ಪಾಸಿಟಿವ್ ಆಗೇ ನಾವು ಥಿಂಕ್ ಮಾಡ್ತೀವಿ, ಪಾಸಿಟಿವ್ ಆಗೇ ಫೀಲ್ ಮಾಡ್ತೀವಿ. ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಒಂದು ಥರ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಯೂಸ್ ಆಗಿರುತ್ತೆ ಅಂತ ನನಗೊಂದು ನಂಬಿಕೆ ಖಂಡಿತ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ಅದಾದಮೇಲೆ ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಥ್ಯಾಂಕ್ ಯು. ಅದಾದ ನಂತರ ಮುಂದೆ ಒಂದು ಒಳ್ಳೆ ಕಂಟೆಂಟೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ. ನಮಸ್ಕಾರ.